ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹುಬ್ಬಳ್ಳಿಯ ಒಂದು ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಒಂದು ಕೇಸ್ ಆಗಿ ಇವಾಗ ಸುಮಾರು ಒಂದು ವಾರ ಆಗಕ್ಕೆ ಬಂತು. ಸೊ ಇಲ್ಲಿವರೆಗೂ ಈ ಒಂದು ಕೇಸ್ ಏನೇನೆಲ್ಲ ಅಪ್ಡೇಟ್ಸ್ನ ತೊಗೊಂಡ್ಬಂದಿದೆ, ಸೊ ಏನಾಗಿದೆ ಪೂರ್ತಿಯಾಗಿ ಫಸ್ಟಿಂದ ಏನಕ್ಕೆ ಈ ಕೇಸ್ ಆಗಿದ್ದು, ಹೇಗೆಲ್ಲ ಆಯಿತು, ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಸೊ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ಕಥೆನ ತಿಳಿಸ್ತೀನಿ. ಸೊ ಖಂಡಿತವಾಗ್ಲೂ ತುಂಬಾ ಕೆಟ್ಟದಾಗಿ ನಡೆದಿರುವಂಥದ್ದು, ಯಾರಿಗೆ ಕೇಳಿದ ತಕ್ಷಣವೂ ಮೈ ಜುಮ್ ಅನ್ನತ್ತೆ. ಬಟ್ ಈ ಥರ ಒಂದಿಷ್ಟು ಪ್ರಕರಣಗಳಲ್ಲಿ ಇಲ್ಲಿ ಬಂದಿರುವಂಥ ರಿಸಲ್ಟ್ಸ್ ತುಂಬ ರೇರಾಗಿ ಸಿಗೋದು. ನಾವು ಸಾಕಷ್ಟು ಜನ ಬೇಡ್ಕೊತೀವಿ ಆ ಥರ ಒಂದಿಷ್ಟು ರಿಸಲ್ಟ್ಸ್ ಬರಬೇಕು ಅಂತ. ಸೊ ಈ ಸತಿ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥ ಈ ಒಂದು ಕೇಸ್ಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಆ ಒಂದು ಕಥೆನ ನಾವು ಹೇಳಲೇಬೇಕು. ಯಾಕೆ ಅಂತಂದರೆ ಎಷ್ಟೊಂದು ವೀಡಿಯೋಸ್ನ ಹೇಳ್ತೀವಿ, ಎಷ್ಟೊಂದು ಕಥೆಗಳಲ್ಲಿ ಯಾವುದೆಲ್ಲ ನ್ಯಾಯ ಸಿಕ್ಕಿರಲ್ಲ, ಖಂಡಿತವಾಗ್ಲೂ ಅದ್ರ ಪರವಾಗಿ ಬಂದು ಮಾತಾಡ್ತೀವಿ ನ್ಯಾಯ ಸಿಕ್ಕಿಲ್ಲ ಅಂತ. ಬಟ್ ನ್ಯಾಯ ಕೊಟ್ಟಾಗೂ ಕೂಡ ಅಷ್ಟೇ, ಅವರಿಗೆ ನ್ಯಾಯ ಕೊಡಿಸಿದಾರಲ್ಲ ಅಂತಾದರೂ ಅವ್ರಿಗೆ ಅಪ್ರಿಸಿಯೇಷನ್ ಮಾಡಲೇಬೇಕು. ಸೊ ಇವತ್ತಿನ ಕೇಸ್ ಕೂಡ ಅಷ್ಟೇ ಹಾಗೆ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಈ ಒಂದು ಕೇಸ್ ಹೇಗಿದೆ ಏನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಹುಬ್ಬಳ್ಳಿಯ ಕೇಸ್ ಬಗ್ಗೆ. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹುಬ್ಬಳ್ಳಿಯಲ್ಲಿ ಇವಾಗ ಒಂದು ಚಿಕ್ಕ ಮಗುವಿನ ಒಂದು ಕೇಸ್ ನಡೆದಿದೆ. 5 ವರ್ಷದ ಬಾಲಕಿಯದು. ಸೊ ಆ ಒಂದು 5 ವರ್ಷದ ಬಾಲಕಿಗೆ ಯಾವ ಥರ ಎಲ್ಲ ಶಿಕ್ಷೆ ಕೊಟ್ಟು ಯಾವ ಥರ ಎಲ್ಲ ಮೋಸ ಮಾಡಿದ್ದಾರೆ. ಸೊ ಆ ಮಗುಗೆ ನೋವಾಗಿರೋ ಕಾರಣಕ್ಕೆ ಆ ಒಂದು ಹುಡುಗನಿಗೆ ಇವಾಗ ಎನ್ಕೌಂಟರ್ ಕೂಡ ಆಗಿದೆ. ಸೊ ಆ ಒಂದು ವಿಷಯ ಮಾತ್ರ ನಮಗೆ ತುಂಬ ಖುಷಿ ಕೊಡುವಂಥದ್ದು. ಆದರೆ ಇದು ಹೇಗಾಯಿತು, ಏನು ಇದರ ಹಿನ್ನೆಲೆ ಏನು ಅಂತ ನಾವು ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಾವು ಮಾತಾಡೋದಾದರೆ, ಸೊ ನಾವು ಒಂದು ನೋಡಬೇಕು, ಇವಾಗ ನಮ್ಮ ಕರ್ನಾಟಕದಲ್ಲಿ ಇಷ್ಟೆಲ್ಲ ಕೇಸಸ್ ಬರ್ತಾ ಇದೆ. ಸೊ ಎಲ್ಲ ಕೇಸಸ್ನ ಒಂದು ಸತಿ ಹಿನ್ನೆಲೆ ನೋಡಿದ್ರೆ, ಎಲ್ಲ ಅಂತ ಹೇಳಲ್ಲ, ಬಟ್ ಸಾಕಷ್ಟು ಕೇಸಸಲ್ಲಿ ಹಿನ್ನೆಲೆ ನಾವು ನೋಡ್ತಿರುವಾಗ ಏನಾಗುತ್ತೆ ಅಂತಂದರೆ, ಆ ನೋವನ್ನೆಲ್ಲ ಅನುಭವಿಸ್ತಾ ಇರುವಂಥ ಹೆಣ್ಮಕ್ಳು ನಮ್ಮ ಕರ್ನಾಟಕದವರಾಗಿರ್ತಿದ್ದಾರೆ. ಆದರೆ ಆ ಒಂದು ಕೃತ್ಯನೆಲ್ಲ ಮಾಡ್ತಿರುವಂಥ ಹುಡುಗರು ಏನಿದ್ದಾರೆ ಅವರು ಸಾಕಷ್ಟು ಜನ ನಮ್ಮ ಕರ್ನಾಟಕದವರು ಅಲ್ಲ, ಅಂದರೆ ಬೇರೆ ಸ್ಥಳದವರಾಗಿರ್ಬೋದು ಅಥವಾ ಬೇರೆ ರಾಜ್ಯದವರಾಗಿರ್ಬೋದು. ಈ ಥರ ಜನ ಭಾಳ ಇದ್ದಾರೆ. ಹಾಗಂತ ಕರ್ನಾಟಕದಲ್ಲಿರೋರು ಯಾರೂ ಆ ಥರ ಮಾಡಿಲ್ಲ ಅಂತಲ್ಲ. ಬಟ್ ನಾನು ಹೇಳ್ತಾ ಇರೋದು, ಸಾಕಷ್ಟು ಜನ ನಾವು ಅವ್ರ ಹಿನ್ನೆಲೆ ತೆಗೆದಾಗ ಅವರು ಮೂಲತವಾಗಿ ಕರ್ನಾಟಕದವರು ಅಲ್ಲ ಅಂತ ನಮಗೆ ತಿಳಿದು ಬರುತ್ತೆ. ಸೊ ಇದು ಒಂಥರ ತುಂಬಾ ನೋವು ಕೊಡುತ್ತೆ. ಯಾಕೆ ಅಂತಂದರೆ ಬೇರೆಯವ್ರು ಎಲ್ಲಿಂದನೋ ಬಂದು ನಮ್ಮ ಒಂದು ರಾಜ್ಯದಲ್ಲೇ ಇದ್ದು ನಮ್ಮ ರಾಜ್ಯದ ಊಟ ಮಾಡಿ ಇಲ್ಲಿರುವಂಥ ಹೆಣ್ಮಕ್ಳಿಗೆ ಈ ಥರ ಎಲ್ಲ ನೋವು ಕೊಟ್ಟು ಅವರ ಜೀವನ ತೆಗೆಯೋದು ತುಂಬಾ ಕೆಟ್ಟ ಕೆಲಸ ಅಂತ ಅನಿಸುತ್ತೆ. ಸೊ ಆ ಥರನೇ ನಡೆದಿರುವಂಥ ಒಂದು ಕೇಸ್ ಇವತ್ತಿನ ಬಗ್ಗೆ ಇರೋದು. ಸೊ ಈ ಒಂದು ಕೇಸ್ ನಡೆದಿರುವಂಥದ್ದು ಹುಬ್ಬಳ್ಳಿಯಲ್ಲಿ ಇರುವಂಥ ವಿಜಯನಗರ ಏರಿಯಾದಲ್ಲಿ ಈ ಒಂದು ಕೇಸ್ ನಡೆದಿರೋದು. ಸೊ ಏನಾಗುತ್ತೆ ಅಂತಂದರೆ, ಒಂದು ದಿನ ಆ ಪುಟ್ಟ ಬಾಲಕಿ 5 ವರ್ಷ ಆ ಹುಡುಗಿ ಅವರ ಮನೆ ಮುಂದೆನೇ ಆಟಾಡ್ತಿರ್ತಾರೆ. ಬೇರೆ ಎಲ್ಲೂ ಹೋಗಿಲ್ಲ, ಅವ್ರ ಮನೆ ಮುಂದೆನೇ ನಿಂತ್ಕೊಂಡು ಅವರ ಫ್ರೆಂಡ್ಸ್ ಜೊತೆಗೆ ಆಟಾಡ್ತಿರ್ಬೋದು, ಒಂದಿಷ್ಟು ಜನ ಮಕ್ಕಳ ಜೊತೆಗೆ. ಬಟ್ ಮನೆ ಹೊರಗಡೆನೆ ಆ ಹುಡುಗಿ ಆಟಾಡ್ತಾ ಇರುವಾಗ ಅಲ್ಲಿ ಒಂದು ಹುಡುಗ ಬರ್ತಾನೆ. ಆ ಹುಡುಗ ಬಂದು ಆ ಹುಡುಗಿನ ಮಾತಾಡಿಸ್ತಾನೆ. ಅವನು ಫಸ್ಟ್, ಈಗ ಚಿಕ್ಕ ಮಕ್ಕಳನ್ನ ನಾವು ನೋಡಿದಾಗ ಅವರಿಗೆ ಸ್ವಲ್ಪ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿ ಅವ್ರಿಗೇನಾದರೂ ತಿನ್ನೋಕ್ಕೆ ಕೊಡೋದು, ಚಾಕ್ಲೇಟ್ಸ್ ಕೊಡೋದು, ಈ ಥರ ಎಲ್ಲ ಮಾಡಿದ್ರೆ ಅವ್ರು ತುಂಬ ಬೇಗ ಅಟ್ರಾಕ್ಟ್ ಮಾಡ್ತಾರೆ. ಆ ಮಕ್ಕಳಿಗೆ ಅಷ್ಟು ಗೊತ್ತಾಗೋದಿಲ್ಲ ನಾವು ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು ಅಂತ. ಅದಕ್ಕೋಸ್ಕರನೇ ಆ ಒಂದು ಶಿಕ್ಷಣ ನಾವು ಹೇಳ್ಕೊಡೋದು ತುಂಬ ಮುಖ್ಯ ಅಂತ ನಾವು ಇಲ್ಲಿ ನೋಡಿ ಕಲಿಬೋದು. ಇಲ್ಲೂ ಕೂಡ ಅಷ್ಟೇ, ಆ ಹುಡುಗ ಹೋಗ್ಬಿಟ್ಟು ಆ ಹುಡುಗಿಗೆ, ಪಾಪ ಪುಟ್ಟ ಮಗುಗೆ ಚಾಕ್ಲೇಟ್ನ ತೋರಿಸಿ ಆಸೆ ಮಾಡಿಸ್ತಾನೆ. ಸೊ ಚಾಕ್ಲೇಟ್ ಕೊಡ್ತೀನಿ ಬಾಬಾ ಅಂತ. ಆ ಮಗು ಕೂಡ ಅಷ್ಟೇ, ಏನು ತಿಳ್ಕೊಳ್ಳಿಲ್ಲದ್ರೆ ಚಾಕ್ಲೇಟಿನ ಆಸೆಗೋಸ್ಕರ ಅವನ ಜೊತೆಗೆ ಹೋಗ್ಬಿಡುತ್ತೆ. ಅವನು ಆ ಹುಡುಗಿನ ಎತ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಸೊ ಕರ್ಕೊಂಡು ಹೋಗಿ ಸುಮಾರು ಹೊತ್ತಾಗುತ್ತೆ. ಅದಾದಮೇಲೆ ಅವರ ಅಪ್ಪ ಅಮ್ಮ ಎಲ್ಲರೂ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಇಲ್ಲೇ ಆಟಾಡ್ತಿದ್ಲಲ್ವ, ಎಲ್ಲಿ ಹೋದ್ಲು ಇವಳು ಅಂತ. ಸೊ ಎಷ್ಟೇ ಹುಡುಕಿದ್ರೂ ಅವ್ರಿಗೆ ಸಿಗೋದಿಲ್ಲ ಹುಡುಗಿ ಎಲ್ಲಿ ಹೋದ್ಲು ಅಂತ. ತುಂಬ ಚಿಕ್ಕ ಹುಡುಗಿ, ಇನ್ನು 5 ವರ್ಷ ಅಷ್ಟೇ. ಸೊ ಏನಕ್ಕೇನಾದರೂ ಆದರೆ ಏನಕ್ಕೆ ಬೇಕು ಅಂತ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಇಷ್ಟು ಬೇಗ ಆ್ಯಕ್ಷನ್ ತೊಗೊಂಡಿದ್ದಾರೆ. ಇದಕ್ಕೆ ನಾವು ಖುಷಿ ಪಡಲೇಬೇಕು. ಯಾಕೆ ಅಂತಂದರೆ ಸಾಕಷ್ಟು ಫ್ಯಾಮಿಲೀಸಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಹೇಳೋದು ಬೇಡ, ನಾವೇ ಹುಡ್ಕೋಣ, ಸ್ವಲ್ಪ ಕಾದು ನೋಡೋಣ ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ. ಬಟ್ ಇವರು ಅದನ್ನೇನು ಯೋಚನೆ ಮಾಡಲಿಲ್ಲಂಗೆ ಸೀದಾ ಹೋಗ್ಬಿಟ್ಟು ಅಲ್ಲಿ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಡ್ತಾರೆ, ಈ ಥರ ಮಗು ಕಾಣೆ ಆಗಿದೆ ಅಂತ. ಹುಬ್ಬಳ್ಳಿಯ ಈ ಪೊಲೀಸ್ ಸ್ಟೇಷನಲ್ಲಿ ಇದ್ದಂಥ ಪೊಲೀಸರು ಕೂಡ ಅಷ್ಟೇ ತುಂಬಾ ಬೇಗನೆ ಆ್ಯಕ್ಷನ್ಸ್ನ ತೊಗೊಂಡು ಮಗುನ ಹುಡುಕೋಕ್ಕೆ ಶುರು ಮಾಡಿದ್ದಾರೆ. ಕೆಲವು ಗಂಟೆಗಳು ಕಳೆಯುತ್ತೆ. ಆಮೇಲೆ ಹುಡುಕ್ತಾ ಬಂದು ನೋಡಿದಾಗ ಅವರ ಮನೆ ಏನಿದೆ, ಅವರ ಮನೆ ಎದುರುಗಡೆನೇ ಒಂದು ಶೆಡ್ ಇರುತ್ತೆ. ಆ ಶೆಡ್ಡಿನ ಒಳಗಡೆ ಆ ಮಗು ಸಿಗುತ್ತೆ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು, ಒಂದು ಸ್ವಲ್ಪ ಗಂಟೆಗಳಲ್ಲೇ ಆ ಮಗು ಸಿಕ್ಕಿರೋದು. ಬಟ್ ಆದರೆ ಆ ಮಗು ಹೇಗಿತ್ತು ಏನು, ಆ ಶೆಡ್ಡಲ್ಲಿ ಬಂದು ಬಿಸಾಕಿದ್ದಾರೆ ಆ ಮಗುನ. ಸೊ ಅದರ ಒಂದು ಸಿಚುವೇಶನ್ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅನ್ಬೋದು. ಯಾಕೆ ಅಂತಂದರೆ ಆ ಮಗುನ ನೋಡಿದ ತಕ್ಷಣ ಗೊತ್ತಾಗ್ಬೋದಿತ್ತು ಆ ಮಗು ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿದೆ ಅಂತ. ಸೊ ಅವ್ರಿಗೂ
ಕೂಡ ಅಷ್ಟೇ ಪೊಲೀಸರಾಗಿರಲಿ, ಅವರ ಅಪ್ಪ ಅಮ್ಮ ಆಗಿರಲಿ, ಎಲ್ಲರೂ ಆ ಒಂದು ಇನ್ಸಿಡೆಂಟ್ನ ನೋಡ್ತಾರೆ. ನೋಡಿದ್ಮೇಲೆ ಅವರು ತಕ್ಷಣ ತಡ ಮಾಡಿಲ್ದಂಗೆ ಫಸ್ಟು ಹುಬ್ಬಳ್ಳಿಯಲ್ಲಿ ಇರುವಂಥ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತಾರೆ. ಬಟ್ ಅದು ತುಂಬಾ ಟೈಮ್ ಮೀರಿ ಹೋಗಿತ್ತು ಅಂತ ಅನಿಸುತ್ತೆ. ಸೊ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಅವ್ರಿಗೆ ಯಾವುದೇ ಥರದ ಅಲ್ಲಿ ಹೆಲ್ಪ್ ಸಿಗೋದಿಲ್ಲ. ಯಾಕೆಂತಂದರೆ ಡಾಕ್ಟರ್ಸ್ ಎಷ್ಟೇ ಅವ್ರು ಏನೇ ಮಾಡಬೇಕು ಅಂದರೂ ಅವ್ರಿಗೊಂಚೂರಾದರೂ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಬಾಡಿ, ಖಂಡಿತವಾಗ್ಲೂ ಅವರು ಹೆಲ್ಪ್ ಮಾಡ್ತಾರೆ. ಬಟ್ ಅಲ್ಲಿ ಕಂಪ್ಲೀಟಾಗಿ ಆ ಮಗು ಡೆಡ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಸೊ ಪ್ರಾಣನ ಆಲ್ರೆಡಿ ಆ ಮಗು ಕಳ್ಕೊಂಡ್ಬಿಟ್ಟಿತ್ತು. ಅವರು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸೋಷ್ಟರೊಳಗೆ. ಸೊ ಆ ಥರ ಆಗಿತ್ತು. ಅದಾದಮೇಲೆ ಕೂಡ ಅಷ್ಟೇ ಪೊಲೀಸರು ಆ ಮಗು ಇದ್ದಂಥ ಒಂದು ಆ ಸಿಚುವೇಶನ್ ಹೇಗಿತ್ತು, ಬಾಡಿ ಎಲ್ಲ ಹೇಗಿತ್ತು ಅದನ್ನ ನೋಡಿ ಅವ್ರಿಗೆ ಖಂಡಿತವಾಗ್ಲೂ ಡೌಟ್ ಬರುತ್ತೆ. ಯಾಕೆ ಅಂತಂದರೆ ಸ್ವಲ್ಪದಕ್ಕಿಂತ ಮುಂಚೆ ಚೆನ್ನಾಗಿದ್ದಂಥ ಹುಡುಗಿ ಇದ್ದಕ್ಕಿದ್ದಂಗೆ ಈ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರೋ ಏನೋ ಮಾಡಿದ್ದಾರೆ ಅನ್ನೋದು ಅವರಿಗೆ ಕನ್ಫರ್ಮ್ ಇತ್ತು. ಅದರೊಳಗೆ ಕಿಡ್ನ್ಯಾಪ್ ಬೇರೆ ಆಗಿತ್ತು ಅಂದಾಗ ಪೊಲೀಸರಿಗೆ ಇದ್ರ ಮೇಲೆ ತುಂಬಾ ಗಾಢವಾಗಿ ನಂಬಿಕೆ ಇತ್ತು ಏನೋ ನಡೆದಿದೆ ಅಂತ. ಸೊ ಆ ಕಾರಣದಿಂದ ಅವರು ತಡ ಮಾಡಲಿಲ್ಲಂಗೆ ಆ ಬಾಡಿನ ಅದೇ ಟೈಮ್ಗೆ ಪೋಸ್ಟ್ಮಾರ್ಟಮ್ಗೆ ಕಳಿಸ್ತಾರೆ. ಸೊ ಈ ಕಡೆ ಒಂದು ಕಡೆ ಪೊಲೀಸರು ಪೋಸ್ಟ್ಮಾರ್ಟಮ್ಗೆ ಕಳಿಸಿದ್ರೆ, ಇನ್ನೊಂದು ಕಡೆ ಯಾರು ಮಾಡಿರ್ಬೋದು ಈ ಒಂದು ಕೃತ್ಯನ ಅನ್ನೋದು ಕೂಡ ಪೊಲೀಸರು ಇಲ್ಲಿ ಹುಡುಕೋಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ನಾವು ಮೆಚ್ಚಲೇಬೇಕು ಪೊಲೀಸರ ಒಂದು ಆ್ಯಕ್ಷನ್ಸ್ನ. ಯಾಕೆ ಅಂತಂದರೆ ಅವರು ತಡ ಮಾಡಲಿಲ್ಲ. ಯಾಕೆ ಅಂತಂದರೆ ಯಾವುದೇ ಈ ಥರ ಕ್ರೈಮ್ ಕೇಸಸಲ್ಲಿ ಕೂಡ ಅಷ್ಟೇ ನಾವು ಇಷ್ಟು ತಡ ಮಾಡ್ತೀವಿ, ನಮ್ಮ ಎವಿಡೆನ್ಸಸ್ ಅಷ್ಟೇ ಕಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಸೊ ಇದು ಯಾವತ್ತು ಆ ದಿನ ನಡೆದಿದೆ ಆ ದಿನವೇ ಎಲ್ಲನೂ ಇವರು ಮಾಡ್ತಾ ಹೋಗಿದ್ದಕ್ಕೆ ಅವರಿಗೆ ಎವಿಡೆನ್ಸಸ್ ಎಲ್ಲೂ ಕೂಡ ಅವರು ಕಳ್ಕೊಳ್ಳಿಲ್ಲ. ಸೊ ಬೇಗ ಬೇಗ ಎವಿಡೆನ್ಸಸ್ ಕೂಡ ಸಿಕ್ತು ಅವರಿಗೆ. ಈ ಕಡೆ ಅವರು ಹುಡುಕ್ತಾ ಇರ್ತಾರೆ ಆ ಹುಡುಗನ್ನ, ಇನ್ನೊಂದು ಕಡೆ ಆ ಮಗುವಿನ ಪೋಸ್ಟ್ಮಾರ್ಟಮ್ ಕೂಡ ಕಳಿಸಿರ್ತಾರೆ. ಹುಡುಕೋ ಟೈಮಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇಲ್ಲಿ ಮೇನ್ ಹೆಲ್ಪ್ ಆದಂಥದ್ದು CCTV ಕ್ಯಾಮ್ರಾ. ನಾವು ಎಲ್ಲ ಪ್ರಕರಣಗಳಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಕ್ರೈಮ್ ಕೇಸ್ ನಡೆದಿದೆ ಅಂದ ತಕ್ಷಣ ಫಸ್ಟ್ ಎಲ್ಲರ ಕಣ್ಣು ಹೋಗೋದು CCTVಗೆ. ಯಾಕೆ ಅಂತಂದರೆ ಅಲ್ಲಿ ಏನೆಲ್ಲ ನಡೆದಿದೆ ಅದೆಲ್ಲನೂ ಅದರೊಳಗೆ ರೆಕಾರ್ಡ್ ಆಗಿರುತ್ತೆ. ಸೊ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ಅದರಿಂದ ಸಾಕಷ್ಟು ಎವಿಡೆನ್ಸಸ್ ಸಿಗುತ್ತೆ CCTVಯಿಂದ. ಸೊ ಆ ಕಾರಣದಿಂದ ಇಲ್ಲಿ CCTVನ ಹುಡುಕ್ತಾರೆ. ಈ ಒಂದು ಕೇಸಲ್ಲಿ CCTVನೇ ಎಲ್ಲ ಕೆಲಸನೂ ಮಾಡ್ತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅದಿರಲಿಲ್ಲ ಅಂದರೆ ತುಂಬ ಕಷ್ಟ ಇತ್ತು ಆ ಹುಡುಗನ ಹುಡ್ಕೋದು. ಒಂದು ಪಕ್ಷ ಹುಡುಕಿದ್ರೂ ಅವ್ರಿಗೆ ಪ್ರಾಪರ್ ಎವಿಡೆನ್ಸ್ ಅನ್ನೋದು ಸಿಗ್ತಿರ್ಲಿಲ್ಲ, ಮತ್ತು ಶಿಕ್ಷೆ ಅನ್ನೋದು ಆಗೋದು ತುಂಬ ಕಷ್ಟ ಆಗ್ತಿತ್ತು. ಬಟ್ ಈ CCTV ಇರೋದ್ರಿಂದ ಎವಿಡೆನ್ಸ್ ಕೂಡ ಸಿಕ್ತು, ಶಿಕ್ಷೆ ಆಗೋದಕ್ಕೆ ಕೂಡ ಒಂದು ಅವ್ರಿಗೆ ಸಾಕ್ಷಿ ಆಲ್ರೆಡಿ ಇತ್ತು ಅವ್ರ ಹತ್ರ. ಸೊ ಆ ಸಾಕ್ಷಿನ ಇಟ್ಕೊಂಡು ಅವ್ರು ಹೇಗಾದರೂ ಶಿಕ್ಷೆ ಕೊಡಿಸ್ಬೋದಿತ್ತು. ಸೊ ಈ ಒಂದು CCTV ಸಿಗುತ್ತೆ ಅವರಿಗೆ. ಆ CCTVಲಿ ಬಂದು ನೋಡಿದಾಗೆ ಆ ಹುಡುಗ ಬಂದು ಆ ಹುಡುಗಿನ ಕರ್ಕೊಂಡು ಹೋಗೋದು ಕಂಪ್ಲೀಟಾಗಿ ರೆಕಾರ್ಡ್ ಆಗಿರುತ್ತೆ. ಮತ್ತು ಅವ್ನ ಮುಖ ಕೂಡ ಅಷ್ಟೇ ಯಾವುದೇ ಥರ ಬ್ಲರ್ ಆಗಿರೋದು ಆ ಥರ ಎಲ್ಲ ಏನೂ ಇರೋದಿಲ್ಲ. ಸೊ ನೀಟಾಗಿ ಸಿಗುತ್ತೆ. ಅವರಾದಮೇಲೆ ಆ CCTV ಕ್ಯಾಮ್ರಾ ಫುಟೇಜ್ನ ಇಟ್ಕೊಂಡು ಅವನ್ನ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಹುಡ್ಕೋಕ್ಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ಒಬ್ಬ ಹುಡುಗ ಯಾರು ಅಂತ. ಅವಾಗೆ ಅವ್ರಿಗೆ ತಿಳಿದು ಬರೋದು ಇವನು ನಮ್ಮ ಕರ್ನಾಟಕದ ಮೂಲದವನು ಅಲ್ವೇ ಅಲ್ಲ ಅಂತ. ಸೊ ಅದಾದಮೇಲೆ ಅವರು ಹುಡುಕ್ತಾರೆ. ಒಂದು ಸ್ವಲ್ಪ ಹೊತ್ತಿನಲ್ಲೇ ಅವ್ನು ಸಿಗ್ತಾನೆ. ಅವನೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಆ ಥರ ಹುಡುಕಿ ಅವನ್ನ ತುಂಬ ಕಷ್ಟ ಏನಾಗೋದಿಲ್ಲ. ಅವ್ನ ಮುಖ ಎಲ್ಲ ಸಿಕ್ಕಾದ್ಮೇಲೆ ಅವನ್ನ ಹುಡುಕೋದು. ಆದಮೇಲೆ ಅವನ್ನ ಕಸ್ಟಡಿಗೆ ತೊಗೊಂಬರ್ತಾರೆ. ಅವ್ರನ್ನ ವಶಕ್ಕೆ ಪಡಿಸ್ಕೊತಾರೆ ಅವರು. ಯಾಕೆಂತಂದರೆ ಅಲ್ಲಿ ಕಂಪ್ಲೀಟಾಗಿ ಗೊತ್ತಾಗ್ತಿತ್ತು ಇವನೇ ಏನೋ ಮಾಡಿದ್ದಾನೆ ಹುಡುಗಿಗೆ ಅಂತ. ಹುಡುಗನ್ನ ಕರ್ಕೊಂಡು ಬಂದಾದಮೇಲೆ ಕಸ್ಟಡಿಯಲ್ಲಿ ಇಳಿಸ್ಕೊಂಡು ಅವರು ಮಾತಾಡಿಸ್ತಾರೆ. ಸೊ ಕಂಪ್ಲೀಟಾಗಿ ಇವಾಗ ಡೀಟೇಲ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೊಲೀಸರು. ಸೊ ಅವಾಗ ಗೊತ್ತಾಗಿತ್ತೇನು ಅಂತಂದರೆ ಈ ಒಬ್ಬ ಹುಡುಗನ ಹೆಸರು ರಿತೇಶ್ ಕುಮಾರ್ ಅಂತ. ಸೊ ಈ ಒಬ್ಬ ರಿತೇಶ್ ಕುಮಾರ್ನ ಇವನು ಇದ್ದಂಥದ್ದು ಮೂಲತಃ ಇವನು ಬಿಹಾರಿನವನು. ಆದರೆ ಕೆಲವು ವರ್ಷಗಳ ಹಿಂದೆ ಇವನು ಒಂದಿಷ್ಟು ಕೆಲಸಕ್ಕೋ ಏನೋ, ಬಟ್ ಏನು ಅಂತ ರೀಸನ್ ಗೊತ್ತಿಲ್ಲ. ಆದರೆ ಇವನನ್ನು ಅವರ ಅಪ್ಪ ಅಮ್ಮ ಎಲ್ಲರೂ ಅವನ ಕಂಪ್ಲೀಟ್ ಫ್ಯಾಮಿಲಿ ಏನಿದೆ ಫ್ಯಾಮಿಲಿಯನ್ನ ಮನೆಯಿಂದ ಹೊರಗಡೆ ಹಾಕಿರುತ್ತೆ. ಸೊ ಇವನ ಒಂದು ಏನೋ ಒಂದು ಆ್ಯಕ್ಷನ್ಸಿಂದನೇ ಆ ಥರ ಮಾಡಿರ್ತಾರೆ. ಸೊ ಹೊರಗಡೆ ಹಾಕಾದ್ಮೇಲೆ ಇವನು ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರ್ತಾನೆ. ಒಂದಿಷ್ಟು ವರ್ಷಗಳಾದಮೇಲೆ ಇವನು ಕರ್ನಾಟಕಕ್ಕೆ ಬರ್ತಾನೆ. ಕರ್ನಾಟಕದಲ್ಲಿ ಕೂಡ ಅಲ್ಲೋ ಇಲ್ಲೋ ಕೆಲಸ ಮಾಡಿಕೊಂಡು ಇರ್ತಿರ್ತಾನೆ. ಈಗ 4 ತಿಂಗಳುಗಳ ಹಿಂದೆ ಮಾತ್ರ ಅಷ್ಟೇ ಅವನು ಹುಬ್ಬಳ್ಳಿಗೆ ಹೋಗಿರ್ತಾನೆ. ಹುಬ್ಬಳ್ಳಿಲಿ ಇವಾಗ ವಾಸ ಮಾಡೋಕ್ಕೆ ಶುರು ಮಾಡಿರ್ತಾನೆ. ಇವನೇನು ಅಂತ ಅಂದರೆ ಒಂದು ಕಡೆ ಇದ್ದಲ್ಲೇ ಅವನು ಇರ್ತಾ ಇರಲಿಲ್ಲ, ಜಾಗ ಚೇಂಜ್ ಮಾಡ್ತಾನೆ ಇರ್ತಿದ್ದ ಅವನು. ಸೊ ಈ ಥರ ಹುಬ್ಬಳ್ಳಿಲಿ ಬಂದಾಗ ಕೂಡ ಅಷ್ಟೇ ವಿಜಯನಗರ ಏರಿಯಲ್ಲಿ ಇರ್ತಾನೆ. ಅಲ್ಲಿ ಒಂದು ಶೆಡ್ಡಲ್ಲಿ ಅವನು ಇರ್ತಿದ್ನಂತೆ. ಸೊ ಆ ಶೆಡ್ಡಲ್ಲಿ ಅವನು ಯಾವಾಗಲೂ ಕಾಲ ಕಳೀತಿದ್ದ. ಅವನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಒಂದಿಷ್ಟು ದಿನಗಳಾದಮೇಲೆ ಆ ಶೆಡ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾ ಇದ್ದ. ಸೊ ಇದು ಅವನ ದಿನನಿತ್ಯ ಈ ಥರನೇ ಅವನು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಿದ್ದು ಅವನ ಒಂದು ಹಿನ್ನೆಲೆ ಆಗಿತ್ತು. ಸೊ ಈ ಒಬ್ಬ ಹುಡುಗ ಅವತ್ತು ಬಂದು ಆ ಹುಡುಗಿನ ಒಂದಿಷ್ಟು ದಿನಗಳಿಂದ ಅವನು ಆ ಹುಡುಗಿ ಮೇಲೆ ಕಣ್ಣಿಟ್ಟಿದ್ದ. ಆ ಪುಟ್ಟ ಬಾಲಕಿ ಮೇಲೆ ಅವನು ಕಣ್ಣಿಟ್ಟು ಈ ಥರ ಮಾಡಿದ್ದಾನೆ ಅಂದರೆ ಯಾರಿಗೂ ನಂಬೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಮಾಡಿ ಒಂದಿಷ್ಟು ದಿನಗಳಿಂದ ಅವನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅವಳನ್ನ. ಅದಾದಮೇಲೆ ಒಂದು ದಿನ ಅವತ್ತು ಬಂದು ಅವನು ಆ ಹುಡುಗಿನ ಆ ಥರ ಕರ್ಕೊಂಡು ಹೋಗ್ಬಿಡ್ತಾನೆ. ಸೊ ಅವನು ಕರ್ಕೊಂಡು ಅವನು ಇರುವಂಥ ಶೆಡ್ ಹತ್ರ ಹೋಗ್ಬಿಟ್ಟಿರ್ತಾನೆ. ಸೊ ಅಲ್ಲಿ ಹೋಗಿ ಆದಮೇಲೆ ಆ ಹುಡುಗಿಗೆ ಅವನು ಏನು ಮಾಡ್ತಿದ್ದಾನೆ ಏನು ಅನ್ನೋ ಅರಿವು ಕೂಡ ಇಲ್ಲ ಅವಳಿಗೆ. ಅಷ್ಟು ಚಿಕ್ಕ ಮಗು, ಅದಿನ್ನು 5 ವರ್ಷದ ಮಗು ಅಂತಂದರೆ ಅಬ್ಬಬ್ಬ ಅಂದರೆ ಒಂದು UKG ಓದ್ತಾ ಇರುತ್ತೆ ಅಂತ ಹೇಳ್ಬೋದು.
ಸೊ ಆ ಥರ ಒಂದು ಮಗುಗೆ ಅವನು ಆ ಥರ ಹಿಂಸೆ ಕೊಟ್ಟಿದ್ದಾನೆ. ಸೊ ಆ ಮಗುಗೆ ಐಡಿಯಾನೇ ಇಲ್ಲ ಅವನು ಏನು ಮಾಡ್ತಿದ್ದಾನೆ ಅಂತ. ಬಟ್ ಆ ಮಗುಗೆ ಬರೀ ಪೇಯ್ನ್ ಫೀಲ್ ಆಗ್ತಾ ಇದೆ. ಸೊ ಅದು ಕಿರ್ಚ್ಕೊತಾ ಇದೆ, ನನಗೆ ಯಾರಾದರೂ ಕಾಪಾಡಿ ಕಾಪಾಡಿ ಅಂತ. ಬಟ್ ಅಲ್ಲಿ ಸುತ್ತಲೂ ಕೂಡ ಅಷ್ಟೇ ಯಾರೂ ಇರಲಿಲ್ದಿರೋ ಕಾರಣ ಯಾರು ಬಂದು ಅಲ್ಲಿ ಕಾಪಾಡೋದಕ್ಕಾಗೋದಿಲ್ಲ. ಸೊ ಅವನು ಬರೀ ಸಾಯಿಸಿಲ್ಲ ಹುಡುಗಿನ, ಮೇನ್ ಪೊಲೀಸರ ಉದ್ದೇಶ ನೋಡಬೇಕಾಗಿದ್ದೇ ಇದು. ಅವ್ನು ಬರೀ ಕೊಲ್ಲೋದಕ್ಕೆ ಬಂದಿದ್ನು, ಅವ್ನಿಗೇನಾದರೂ ಉದ್ದೇಶ ಇತ್ತು ಅವಳನ್ನ ಸಾಯಿಸಬೇಕು ಅಂತ, ಅಥವಾ ಏನಾದರೂ ಅವಳ ಜೊತೆಗೆ ಕೆಟ್ಟದಾಗಿ ವರ್ತನೆ ಮಾಡಿದ್ನಾ ಅಂತ ನೋಡಬೇಕಿತ್ತು. ಅವ್ರು ತಿಳ್ಕೊಬೇಕಿತ್ತು ಅದ್ರ ಬಗ್ಗೆ ಕೂಡ. ಸೊ ಆ ಒಂದು ಸಂದರ್ಭದಲ್ಲಿ ಕುತ್ಕೊಂಡು ಅವನಿಗೆ ಎಲ್ಲ ಅವನ ಹತ್ರ ಡೀಟೇಲ್ಸ್ ತೆಗೆದಾಗ ಅವನು ಹೇಳ್ತಾನೆ, ಅವನು ಆ ಥರ ವರ್ತಿಸ್ತಾನೆ. ಆ ವರ್ತಿಸುವಾಗ ಆವಾಗ ಆ ಹುಡುಗಿಗೆ ಆ ನೋವನ್ನ ತಡೆಯೋದಕ್ಕಾಗೋದಿಲ್ಲ. ಆ ನೋವು ತಡೆಯೋಕ್ಕಾಗದೆ ಅದು ಜೋರಾಗಿ ಚೀರೋಕ್ಕೆ ಶುರು ಮಾಡ್ತಾಳೆ. ಇನ್ನೇನು ಇವಳು ಇಷ್ಟೊಂದು ಜೋರಾಗಿ ಚೀರ್ತಿರುವಾಗ ಬೇರೆ ಯಾರಾದರೂ ಬಂದು ಅವನ ಒಂದು ಈ ಥರ ಮಾಡ್ತಿರುವಂಥ ಕೆಲಸ ಯಾರಿಗಾದ್ರೂ ಸಿಗಾಕೊಂಡ್ಬಿಟ್ರೆ ಅವ್ರು ಈ ಥರ ಪೊಲೀಸರಿಗೆಲ್ಲ ಅವನ್ನ ವಶಕ್ಕೆ ಕೊಡ್ತಾರೆ ಅನ್ನೋ ಒಂದು ಭಯದಿಂದ ಅವನೇನು ಮಾಡ್ತಾನೆ, ಆ ಹುಡುಗಿನ ಅಲ್ಲಿ ಸಾಯಿಸ್ಬಿಡ್ತಾನಂತೆ. ಸೊ ಎಷ್ಟು ಅವನು ಕ್ರೂರತ್ವದಿಂದ ಅವನು ನಡ್ಕೊಂಡಿದ್ದಾನೆ ಅಂತ ನೋಡ್ಬೋದು ನಾವು. ಸೊ ಕೇವಲ 5 ವರ್ಷದ ಮಗುನ ಆ ಥರ ಕರ್ಕೊಂಡು ಹೋಗಿ ಹಾಗೆಲ್ಲ ಮಾಡೋದಕ್ಕೆ ಹೇಗಾದರೂ ಅವರಿಗೆ ಮನಸ್ಸು ಬರುತ್ತೋ ಅಂತ ನಮಗನ್ಸುತ್ತೆ. ಸೊ ಆ ಥರ ಸಾಯಿಸಿ ಮತ್ತೆ ಆ ಬಾಡಿನ ತೊಗೊಂಡು ಬಂದು ಅವ್ರ ಮನೆ ಮುಂದಿರೋ ಶೆಡ್ಡಲ್ಲಿಗೆ ಹಾಕಿದ್ದಾನೆ. ಸೊ ಈ ಥರ ಆ ಒಂದು ಕಥೆನ ಅವನು ನರೇಟ್ ಮಾಡಿಬಿಟ್ಟು ಪೊಲೀಸರಿಗೆ ಹೇಳ್ತಾನೆ. ಪೊಲೀಸರಿಗೂ ಕೂಡ ಅಷ್ಟೇ ಹೇಳಾದಮೇಲೆ ಅವ್ರಿಗೂ ಕೂಡ ಕೋಪ ತುಂಬಾ ಇರುತ್ತೆ. ಮತ್ತು ಇದರೊಳಗೆ ಏನು ಅಂದರೆ ಮೇನ್ಲಿ ಎವಿಡೆನ್ಸ್ ಕೂಡ ಸಿಕ್ಕಿದೆ. ಸೊ ಎಲ್ಲ ಕೇಸಸಲ್ಲೂ ಇದೇ ಥರ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಬಟ್ ಈ ಕೇಸಲ್ಲಿ ನಮಗೆ ಸಾಕ್ಷಿಗಳು ತುಂಬಾ ಎವಿಡೆಂಟಾಗಿ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಆ ಕಾರಣದಿಂದ ಪೊಲೀಸರು ಎಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಕೊತಾರೆ. ಅದಾದಮೇಲೆ ಅವರು ಅವನಿಗೆ ಹೇಳ್ತಾರೆ, ನೀನು ಎಲ್ಲಿದ್ದೆ ಏನು ಅದನ್ನೆಲ್ಲ ನಮಗೆ ಇವಾಗ ತೋರಿಸ್ಬೇಕು. ಯಾಕೆಂತಂದರೆ ಅವ್ರು ಕಂಪ್ಲೀಟಾಗಿ ಅದನ್ನೆಲ್ಲ ಡೇಟಾನ ಕಲೆಕ್ಟ್ ಮಾಡಿ ಇಡಬೇಕಾಗುತ್ತೆ. ಮುಂದಿನ ದಿನ ಅವರು ಕೋರ್ಟಲ್ಲಿ ಹೋಗ್ಬೇಕಂತಂದ್ರೂ ಅವನಿಗೆ ಎಲ್ಲ ಡೀಟೇಲ್ಸ್ ಕೂಡ ಸಿಗಬೇಕಿರುತ್ತೆ. ಸೊ ಅವನು ಇದ್ದಂಥ ಜಾಗ ಹೇಗಿತ್ತು, ಅಲ್ಲೇನಾದರೂ ಬೇರೆ ಕೆಲಸಗಳನ್ನು ಮಾಡಿದ್ನಾ, ಬೇರೆ ಏನಾದರೂ ಎವಿಡೆನ್ಸಸ್ ಸಿಗುತ್ತಾ ಅಂತ ಪೊಲೀಸರು ಕೂಡ ನೋಡಬೇಕಿತ್ತು. ಸೊ ಆ ಕಾರಣದಿಂದ ಅವನಿದ್ದ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಹೋಗಾದ್ಮೇಲೆ ಇಲ್ಲಿ ನಮಗೆ ಪೊಲೀಸರು ನರೇಟ್ ಮಾಡಿರುವಂಥ ಸ್ಟೋರಿನ ಹೇಳ್ತಾ ಇರೋದು. ಸೊ ಅಲ್ಲಿಗೆ ಹೋದ ತಕ್ಷಣ ಇವನು ಪೊಲೀಸರ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾನಂತೆ. ತಪ್ಪಿಸ್ಕೊಂಡು ಎಲ್ಲಾದರೂ ಓಡಿ ಹೋಗಬೇಕು ಅಂತ. ಹಾಗೆ ಪೊಲೀಸರಿಗೇನೆ ಕಲ್ಲೆಸೆಯೋಕ್ಕೆ ನೋಡ್ತಿರ್ತಾನಂತೆ. ಸೊ ನಾವು ಸಾಕಷ್ಟು ಬಾರಿ ನೋಡಿದ್ವಿ, ಪೊಲೀಸರ ಮೇಲೆ ಈ ಥರ ಎಲ್ಲ ಹಲ್ಲೆ ಮಾಡ್ತಾಯಿದ್ರೆ ಪೊಲೀಸ್ ಆ ಟೈಮಲ್ಲಿ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಯಾಕೆಂತಂದರೆ ಅವರು ಸಾಲ್ವ್ ಮಾಡ್ತಿರೋವಂಥದ್ದೇ ಇನ್ನೊಂದು ಕೇಸ್. ಯಾಕೆಂತಂದರೆ ಅವರು ಕ್ರೈಮ್ ಮಾಡಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ಒಂದೊಂದು ಕೇಸಸ್ನ ಸಾಲ್ವ್ ಮಾಡ್ತಾ ಇರ್ತಾರೆ. ಅವ್ರು ಆಲ್ರೆಡಿ ಇಲ್ಲಿ ಒಂದು ತಪ್ಪಲ್ಲಿ ಸಿಗಾಕೊಂಡಿರ್ತಾರೆ. ಮತ್ತು ಅದರೊಳಗೂ ಕೂಡ ಇವರು ಹೋಗ್ಬಿಟ್ಟು ಪೊಲೀಸರಿಗೇನೆ ಆ ಥರ ಇನ್ವೆಸ್ಟಿಗೇಟ್ ಮಾಡ್ತಿರೋರಿಗೆ ಮೇಲೇ ಹಲ್ಲೆ ಮಾಡ್ತಾಯಿದ್ದಾರೆ. ಖಂಡಿತವಾಗ್ಲೂ ಪೊಲೀಸ್ ಕೂಡ ಅಷ್ಟೇ ಅವರ ಒಂದು ಪ್ರಾಣನ ಕೂಡ ಅವರು ಉಳಿಸ್ಕೋಬೇಕಾಗಿರುತ್ತೆ. ಸೊ ಇದು ಪೊಲೀಸರಿಗೆ ಎಲ್ಲ ಅರ್ಹತೆ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಈ ಥರ ಮಾಡೋವಂಥ ಈ ಥರ ಎನ್ಕೌಂಟರ್ ಮಾಡೋದಾಗಲಿ ಏನೇ ಅವರು ಆ ಥರ ಆ್ಯಕ್ಷನ್ಸ್ ತೊಗೊಂಡ್ರೂ ಅವ್ರಿಗೆ ಕಂಪ್ಲೀಟಾಗಿ ರೈಟ್ಸ್ ಇರುತ್ತೆ. ಯಾಕೆಂತಂದರೆ ಅವರ ಲೈಫ್ ಕೂಡ ಸೇವ್ ಮಾಡ್ಕೋಬೇಕು. ಸೊ ಯಾವಾಗ ಅವನು ಈ ಥರ ಕಲ್ಲು ತೊಗೊಂಡೆಲ್ಲ ಹೊಡೆಯೋಕ್ಕೆ ಶುರು ಮಾಡ್ತಾನೆ ಮತ್ತು ತಪ್ಪಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಿರ್ತಾನೆ, ಆವಾಗ PSI ಅನ್ನಪೂರ್ಣ ಅವರು ಫಸ್ಟು ಅವರು ಖಂಡಿತವಾಗ್ಲೂ ಅವನ ಮೇಲೆ ಏನೂ ಮಾಡಿಲ್ಲ. ಅವನಿಗೆ ಹೆದರಿಸ್ಬೇಕು ಅಂತ ಅವ್ರ ಹತ್ರ ಏನು ಗನ್ ಇರುತ್ತೆ, ಆ ಗನ್ನಿಂದ ಅವರು ಗಾಳಿಗೆ ಶೂಟ್ ಮಾಡ್ತಾರೆ, ಅಂದರೆ ಏರಿಗೆ ಒಂದು ಶೂಟ್ ಮಾಡ್ತಾರೆ ಹೆದರ್ಲಿ ಅಂತ. ಬಟ್ ಅವನು ಅದಕ್ಕೆ ಹೆದರೋದಿಲ್ಲ. ಅವನು ಇನ್ನೂ ಓಡೋಕ್ಕೆ ಶುರು ಮಾಡ್ತಾನೆ. ಯಾವಾಗ ಇದು ಮಿತಿ ಮೀರಿ ಹೋಗ್ತಾ ಇದೆ ಅಂತ ಅನಿಸುತ್ತೆ, ಅವ್ರಿಗೂ ಕೂಡ ಅಷ್ಟೇ ಒಂದು ನೋವಿರುತ್ತೆ, ಒಂದು ಕೋಪ ಇರುತ್ತೆ ಅವನ ಮೇಲೆ. ಯಾಕೆಂತಂದರೆ ಅವ್ನು ಮಾಡಿರೋವಂಥದ್ದು ಚಿಕ್ಕ ಪುಟ್ಟ ಕಳ್ತನ ಅಲ್ಲ. ಒಂದು ಪಕ್ಷ ಕಳ್ತನ ಮಾಡಿದ್ರೂ ಕ್ಷಮಿಸಿ ಬಿಟ್ಬಿಡ್ಬೋದು. ಆದರೆ ಈ ಥರ ಎಲ್ಲ ಯಾವಾಗ ಕೃತ್ಯ ಮಾಡ್ತಾರೆ, ಒಂದು ಚಿಕ್ಕ ಪುಟ್ಟ ಮಗು ಮೇಲೆ ಈ ಥರ ಎಲ್ಲ ಹಲ್ಲೆ ಮಾಡಿ ಮಗು ಪ್ರಾಣ ತೆಗೆಯೋದು ಇಷ್ಟು ಕೆಟ್ಟ ಕೆಲಸ. ಆ ಒಂದು ಕರ್ಮ ಅನ್ನೋದು ಅವರಿಗೆ ಖಂಡಿತವಾಗ್ಲೂ ಬರುತ್ತೆ. ಬಟ್ ಅದನ್ನೆಲ್ಲ ನೋಡ್ತಿರುವಾಗ ಯಾರಿಗೇ ಆಗಲಿ ಒಂಥರ ಕರಳು ಕಿತ್ತು ಬರುತ್ತೆ. ಅದರೊಳಗೂ ಅನ್ನಪೂರ್ಣ ಅವ್ರು ಕೂಡ ಅಷ್ಟೇ, ಅವರು ಕೂಡ ಒಂದು ಹೆಣ್ಣು. ಅವ್ರಿಗೂ ಆ ಒಂದು ಘಟನೆ ನಡೆದಿದ್ದು ನೋಡಿ ಅವ್ರಿಗೂ ಕೋಪ ಇರುತ್ತೆ, ಅವ್ರಿಗೂ ದ್ವೇಷ ಇರುತ್ತೆ ಈ ಥರ ಎಲ್ಲ ಮಾಡಿರೋವಂಥದ್ದು. ಆದರೆ ಆ ಸಂದರ್ಭದಲ್ಲಿ ಅವರು ಕೂಡ ಅದನ್ನ ಹ್ಯಾಂಡಲ್ ಮಾಡಬೇಕಿತ್ತು. ಮೊದಲು ಅವರು ಏನು ಆ ಥರ ಶೂಟ್ ಮಾಡಲಿಲ್ಲ ಅವನಿಗೆ. ಅವ್ನು ಯಾವಾಗ ಮಿತಿ ಮೀರಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ, ಅವರು ಕೂಡ ಅಷ್ಟೇ ಆವಾಗ ಗನ್ನ ತಗೊಂಡು ಅವನ ಎದೆಗೇ ಬುಲೆಟ್ ಹಾಕ್ತಾರೆ. ಸೊ ಆವಾಗ ಅಲ್ಲಿ ಅವನು ಸ್ಪಾಟಾಗಿ ಡೆತ್ ಆಗೋದು. ಸೊ ಇದು ಅವನ್ನ ಸ್ಪಾಟಾಗಿ ಎನ್ಕೌಂಟರ್ ಮಾಡಿರೋವಂಥದ್ದು ಹುಬ್ಬಳ್ಳಿಯಲ್ಲಿ. ಸೊ ಸಾಕಷ್ಟು ಜನಕ್ಕೆ ಈ ಒಂದು ಏನು ಎನ್ಕೌಂಟರ್ ಆಯಿತು ಖುಷಿ ಇದೆ, ಇನ್ಕ್ಲೂಡಿಂಗ್ ನನ್ನ. ಯಾಕೆ ಅಂತಂದರೆ ಸಾಕಷ್ಟು ಕೇಸಸ್ ಆಗ್ತಾಯಿದೆ ನಮ್ಮ ಇಂಡಿಯಾದಲ್ಲೇ ಆಗಲಿ ಅಥವಾ ನಮ್ಮ ಕರ್ನಾಟಕದಲ್ಲೇ ಆಗಲಿ. ಆದರೆ ಈ ಥರ ನ್ಯಾಯ ಸಿಗ್ತಿರೋಂಥದ್ದು 0.01% ಅಂತ ಹೇಳ್ಬೋದು. ಯಾಕಂದರೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಬರೀ ಹೇಳ್ತಾರೆ ಈ ಥರ ಆಯಿತು ಆ ಥರ ಆಯಿತು ಅಂತ. ಭಾಳ ಅಂದರೆ ಜೈಲಿಗೆ ಹಾಕ್ತಾರೆ, ಒಂದು 6-7 ತಿಂಗಳು ಬಿಟ್ಟು ಮತ್ತು ಹೊರಗಡೆ ಬಿಟ್ಬಿಡ್ತಾರೆ ಅವ್ರನ್ನ. ಸೊ ಈ ಥರ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ.
ಬಟ್ ಈ ಥರ ಯಾವಾಗ ಅವ್ರು ಎನ್ಕೌಂಟರ್ ಮಾಡಿ ಶಿಕ್ಷೆ ಕೊಡ್ತಾರೋ ಇದರಿಂದ ಇನ್ನೂ 4 ಜನ ಕಲಿತಾರೆ. ಸೊ ದಟ್ ನಾವು ಈ ಥರ ಕೆಲಸ ಮಾಡಬಾರ್ದು, ನಮಗೂ ಈಗ ಆಗುತ್ತೆ ಅಂತ. ಈ ಥರ ಅನ್ನಪೂರ್ಣ ಅವ್ರು ಮಾಡಿದ್ದು ನನಗಂತೂ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ನ್ಯಾಯ ಆ ಪುಟ್ಟ ಮಗುಗೆ ಸಿಗಲೇಬೇಕಿತ್ತು. ಯಾಕೆಂತಂದರೆ ಅವಳದ್ದು ಏನೂ ತಪ್ಪಿರಲಿಲ್ಲ ಇದರೊಳಗೆ. ಏನು ಸುಮ್ಮನೆ ಕುತ್ಕೊಂಡು ಆಟಾಡ್ತಿರುವಂಥ ಮಗುಗೆ ಬಂದು ಆ ಥರ ಹಿಂಸೆ ಕೊಟ್ಟರೆ, ಆ ಹುಡುಗಿ ಪ್ರಾಣನ ತೆಗೆದ್ರೆ ಸೊ ಇಷ್ಟು ತಪ್ಪು ಕೆಲಸ ಅಲ್ವಾ ಅದು. ಆ ಥರ ತಪ್ಪು ಮಾಡಿರುವಂಥ ಹುಡುಗನಿಗೆ ಶಿಕ್ಷೆ ಕೊಟ್ಟಿರುವಂಥದ್ದು ಖಂಡಿತವಾಗ್ಲೂ ಖುಷಿಯಾದಂಥ ಒಂದು ವಿಚಾರ ಅಂತ ನನಗನ್ನಿಸ್ತು. ಸೊ ಅಲ್ಲೇ ಅವನು ಸ್ಪಾಟಾಗಿ ಎನ್ಕೌಂಟರ್ ಆಯಿತು ಅವನದು. ಸೊ ಇದು ಸಾಕಷ್ಟು ಜನಕ್ಕೆ ಖುಷಿ ಕೊಟ್ಟಿರುವಂಥ ವಿಷಯ, ನನ್ನ ಹಿಡಿದು ಅಂತ ಹೇಳಿದೆ. ಆದರೆ ಇನ್ನೂ ಒಂದು ಸ್ವಲ್ಪ ಜನ ಇದಕ್ಕೆ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಸೊ ಇದನ್ನ ಕೂಡ ನಾವು ಒಪ್ಪಬೋದು, ಬಟ್ ಈ ಕೇಸಲ್ಲಿ ಅಲ್ಲ. ಯಾಕೆ ಅಂತ ಹೇಳ್ತೀನಿ. ಎನ್ಕೌಂಟರ್ ಅನ್ನೋದು ತುಂಬ ಒಂದು ಒಳ್ಳೆಯ ವಿಷಯ ಯಾವಾಗ ಅಂತಂದರೆ ನಮ್ಮ ಹತ್ರ ಕಂಪ್ಲೀಟ್ ಎವಿಡೆನ್ಸ್ ಇದ್ದಾಗ. ಈ ಒಂದು ಕೇಸಲ್ಲಿ ತುಂಬ ಡಿಫ್ರೆಂಟ್ ಆಗಿತ್ತು. ನಮಗೆ ಎಲ್ಲ ಎವಿಡೆನ್ಸ್ ಇತ್ತು. ಇನ್ನೊಂದು ಮೇನ್ ಎವಿಡೆನ್ಸ್ ಏನು ಸಿಕ್ಕಿತ್ತು ಅಂತ ಅಂದರೆ ಆ ಹುಡುಗಿ ಕೂದಲೇನಿರುತ್ತೆ ಅದೆಲ್ಲ ಅವನ ಬಟ್ಟೆ ಮೇಲೆಲ್ಲ ಇತ್ತಂತೆ. ಅವನೇನೋ ಎತ್ಕೊಂಡು ಹೋಗಿರೋದಾಗಿರಲಿ, ಇದು ಮಾಡಿದ್ದಾನೆ. ಸೊ ಆ ಹುಡುಗಿ ಕೂದಲೆಲ್ಲ ಅವ್ನ ಬಟ್ಟೆ ಮೇಲೆ ಸಿಕ್ಕಿರುತ್ತೆ. ಸೊ ಅದು ಕೂಡ ಅಷ್ಟೇ ಒಂದು ಎವಿಡೆನ್ಸ್ ಆಗಿತ್ತು. ಇನ್ನೂ ಅಷ್ಟೇ ಮೂಲ ಅವರಿಗೆ ಎವಿಡೆನ್ಸ್ ಏನೇನು ಬೇಕಿತ್ತು ಅದೆಲ್ಲ ಸಿಕ್ಕಿದೆ ಅವರಿಗೆ. ಮತ್ತು CCTV ಫುಟೇಜ್ ಸಿಕ್ಕಿದೆ, ಲೈವ್ ಆಗಿ ಅವ್ರು ನೋಡ್ತಾ ಇದ್ದಾರೆ ಅವನೇ ಕರ್ಕೊಂಡು ಹೋಗಿರೋದು ಅಂತ. ಸೊ ಅವರಿಗೆ ಕಂಪ್ಲೀಟಾಗಿ ಎವಿಡೆನ್ಸ್ ಸಿಕ್ಕಿದೆ. ಮತ್ತು ಅವನೇ ಕೂಡ ಬಾಯ್ಬಿಟ್ಟು ಹೇಳಿದ್ದಾನೆ ನಾನೇ ಮಾಡಿರುವಂಥದ್ದು. ಸೊ ಈ ಥರ ಎಲ್ಲ ಕಡೆಯಿಂದನೂ ಎವಿಡೆನ್ಸ್ ಸಿಕ್ಕಿದಾಗ ಅದು ಕರೆಕ್ಟ್, ಅವ್ರು ಮಾಡಿರುವಂಥದ್ದು. ಎನ್ಕೌಂಟರ್ ಮಾಡಿದ್ರು, ಏನು ಅವನು ತಪ್ಪು ಮಾಡಿದ್ದ ಆ ಹುಡುಗಿಗೆ ನ್ಯಾಯ ಕೂಡ ಕೊಡಿಸಿದ್ರು. ಬಟ್ ಕೆಲವೊಂದು ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಸ್ಪಾಟಾಗಿ ಅವರು ಎನ್ಕೌಂಟರ್ ಮಾಡೋದಕ್ಕೆ ಆಗಲ್ಲ. ಎಕ್ಸಾಂಪಲ್ ತೊಗೊಳ್ಳೋಣ, ಸೌಜನ್ಯ ಕೇಸ್ ಅಂತ. ಸೊ ಸೌಜನ್ಯ ಕೇಸಲ್ಲಿ ಏನಾದರೂ ಅವರು ಸಂತೋಷ್ ರಾವ್ ಅವರಿಗೆ ಆನ್ ಸ್ಪಾಟಾಗಿ ಅವತ್ತು ಎನ್ಕೌಂಟರ್ ಮಾಡಿದರೆ ಮೋಸ್ಟ್ಲಿ ನಿಜವಾದ ಕ್ರೈಮ್ ವ್ಯಕ್ತಿ ಯಾರು ಮಾಡಿದ್ದಾರೆ ಅದು ಹೊರಗಡೆ ಬರ್ತಾ ಇಲ್ಲ. ಅವತ್ತು ಕೂಡ ಅಲ್ಲಿಗೆ ಮುಚ್ಚಿ ಹೋಗ್ತಾ ಇತ್ತು. ಸೊ ಆದರೆ ಅಲ್ಲಿ ಸಂತೋಷ್ ರಾವ್ ಅವ್ರಿಗೆ ಮಾತ್ರ ತುಂಬಾ ತಪ್ಪಾಗ್ತಾಯಿತ್ತು. ಅವ್ರಿಗೆ ಅದು ಸರಿಯಲ್ಲ, ಅವರು ಮಾಡ್ತಿರೋ ಕೆಲಸಕ್ಕೆ ಅವ್ರಿಗೆ ಶಿಕ್ಷೆ ಆಗ್ತಾಯಿತ್ತು ಅಂತ ಹೇಳ್ಬೋದು. ನಿರಪರಾಧಿಗೆ ಒಂದು ಶಿಕ್ಷೆ ಆದಂಗೆ ಆಗಬಹುದದು. ಸೊ ಈ ಥರ ಕೇಸಸಲ್ಲಿ ಎನ್ಕೌಂಟರ್ ಮಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಯಾಕೆಂತಂದರೆ ನಮಗೆ ಎವಿಡೆನ್ಸ್ ಬೇಕು. ಬಟ್ ಈ ಒಂದು ಕೇಸಲ್ಲಿ ಏನಿದೆ ಇದು ಖಂಡಿತವಾಗ್ಲೂ ಸರಿಯಾಗೇ ಇದೆ. ಯಾಕೆಂದರೆ ನಮಗೆ ಎಲ್ಲ ಎವಿಡೆನ್ಸ್ ಇದೆ. ಸೊ ಎನ್ಕೌಂಟರ್ ಮಾಡೋದ್ರೊಳಗೆ ತಪ್ಪಿರಲಿಲ್ಲ. ಬಟ್ ಒಂದಿಷ್ಟು ಕೇಸಸಲ್ಲಿ ಎನ್ಕೌಂಟರ್ ಮಾಡೋದು ತಪ್ಪಾಗುತ್ತೆ. ಸೊ ಈ ಒಂದು ಕೇಸಸಲ್ಲಿ ಯಾರೆಲ್ಲ ಎನ್ಕೌಂಟರ್ ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ, ನನಗೆ ಅವರ ಮಾತಿನ ಮೇಲೆ ಸರಿ ಅಂತ ಅನಿಸಲ್ಲ. ಯಾಕೆ ಅಂತಂದರೆ ನಿಮಗೆ ಕಣ್ಣು ಮುಂದೆ ನಮಗೆ ಕಾಣ್ತಾ ಇದೆ ಯಾರು ತಪ್ಪು ಮಾಡಿದ್ದಾರೆ ಅಂತ. ಸೊ ಅದು ಅವರು ಒಪ್ಕೊತಾ ಇದ್ದಾರೆ. ಸೊ ಆ ಥರ ಇದ್ದಾಗ ಕೂಡ ಏನಕ್ಕೆ ಮಾಡಬಾರ್ದು ಅವ್ರನ್ನ ಎನ್ಕೌಂಟರ್? ಖಂಡಿತವಾಗ್ಲೂ ಅವ್ರು ತಪ್ಪು ಮಾಡಿದ್ದಾರಲ್ವ. ಸೊ ಈ ಥರ ಇದ್ದಾಗ ಖಂಡಿತವಾಗ್ಲೂ ಸರಿ ಅಂತ ಅನಿಸುತ್ತೆ. ಸೊ ಇದಕ್ಕೆಲ್ಲರಿಗೂ ನಾವು ಫಸ್ಟು PSI ಅನ್ನಪೂರ್ಣ ಅವ್ರನ್ನ ಹಾಗೆ ಕಮಿಸ್ಟರ್ ಶಶಿಕುಮಾರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಅಂತಂದರೆ ಅವರಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಈ ಒಂದು ನ್ಯಾಯ ಆ ಪುಟ್ಟ ಮಗುಗೆ ಸಿಗ್ತಾನೇ ಇರಲಿಲ್ಲ. ಸೊ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಈ ಒಂದು ಪ್ರಕರಣದ ಬಗ್ಗೆ ಅಂತ ಹೇಳಿ. ಸೊ ಇಷ್ಟೋ ಪ್ರಕರಣಗಳ ನಂತರ ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಿರೋದು ಖಂಡಿತವಾಗ್ಲೂ ಖುಷಿ ಕೊಡುವಂಥ ವಿಷಯ ಆಗಿದೆ. ಸೊ ಮೇನ್ಲಿ ಮೊದಲನೇದಾಗಿ ಈ ಥರ ಪ್ರಕರಣಗಳು ಬರದೇ ಇರಲಿ, ಯಾವುದೇ ಥರದ ಪ್ರಕರಣಗಳು ಈ ಥರ ಬರಬಾರ್ದು. ಈ ಹಿಂದೆ ಯಾವುದೆಲ್ಲ ಪ್ರಕರಣಗಳು ನಡೆದಿದೆ ಈ ಥರ, ಸೊ ಅದಕ್ಕೆಲ್ಲದಕ್ಕೂ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಇದೇ ಥರದ ವೀಡಿಯೋಸ್ ಇನ್ನು ಸಾಕಷ್ಟು ಚಾನಲ್ಗೆ ಬರ್ತಾ ಇರುತ್ತೆ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.